ಬರುವಾಗ ತಗೊಳ್ಳಿ, ಲೈಟಿಂಗ್ ಇರುತ್ತೆ. ಬರುವಾಗ ಕೆರೆ ಇದೆ ಇಲ್ಲಿ. ಅದು ಐಸ್ ಹೆಂಗೆ ಕೂತಿದೆ ನೋಡಿ, ಕೆಳಗಡೆ ಕೂತಿದೆ ಐಸ್. ಐಸ್ ಐಸ್ ವೈಟಾಗಿ ಕಾಣಿಸ್ತಿದೆಯಲ್ಲ, ಅದೇ ಮಂಜು. ಕೆರೆ ಇದೆಯಲ್ಲ ಇಲ್ಲಿ, ಕೆರೆ ಇರೋದ್ರಿಂದ ಐಸು ಬೇಗ ಹರಡ್ಕೊಂಡಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಳ್ಳಿಗೆ, ಎಷ್ಟು ಬೆಳ್ಳು ಕೂತಿದೆ ನೋಡಿ. ಅಲ್ಲಿಂದ ಇಲ್ಲ, ಅಲ್ಲಿಂದ ಎಂಟ್ರಿ ಇಲ್ಲ ಅನ್ಕೊಂಡಿದ್ದೆ. ಇದೆ ಒಂದು ನಿಮಿಷ, ಇದು ಬರಲ್ಲ, ಸೆಲ್ಫಿ ಬರಲ್ಲ. ಇದೆ ಒಂದು ನಿಮಿಷ, ಇದೆ. ಎಲ್ಲಿ ಬಂದಿದ್ದೀರಾ ಹೇಳಿ ಈಗ, ಹೇಳಿ. ಕಾಜಿರಂಗ ಎಲಿಫೆಂಟ್ ಸಫಾರಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ಸುತ್ತಲೂ ಚೆನ್ನಾಗಿದೆ, ನೋಡುವಂಥದ್ದು ಪ್ಲೇಸ್ ಇದು. ಎಲ್ಲರೂ ಬನ್ನಿಯಪ್ಪ, ಎಂಜಾಯ್ ಮಾಡಿ. ಏನ್ ಚೆನ್ನಾಗಿ ಕರೀತೀರಿ. ಬನ್ನಿ ಎಂಜಾಯ್ ಮಾಡಿ. ಬನ್ನಿ ಎಂಜಾಯ್ ಮಾಡಿ. ಐಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಐಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ, ಹರಡ್ಕೊಂಡಿದೆ. ತುಂಬಾ ಚೆನ್ನಾಗಿದೆ ನೇಚರ್. ಸಫಾರಿಗೆ ಹೋಗ್ತಾ ಇದೀವಿ ಈಗ. ಟೈಮ್ 5:30. ನೋಡಿ ಹೆಂಗ್ ಬೆಳಕಾಗಿದೆ. ಇಲ್ಲೆಲ್ಲಾನು 5:30 ನೈಟ್, ಈವ್ನಿಂಗ್ ನೈಟ್ ತರ 7 o'clock 8 o'clock ತರ ಆಗುತ್ತೆ ಡಾರ್ಕ್. ಮಾರ್ನಿಂಗ್ 5:30ಗೆಲ್ಲ ಬೆಳಕಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ನೋಡಕ್ಕೆ ನಾವು ಬರ್ಬೇಕು. ಈ ಸೀನರಿ ನೋಡಕ್ಕೆ. ಅರುಣಾಚಲ ಪ್ರದೇಶಕ್ಕೆ ಹತ್ರ ತಾನೆ, ಇಲ್ಲಿ ಸೂರ್ಯೋದಯ ಬೆಳಿಗ್ಗೆ ಬೇಗ ಆಗುತ್ತೆ, ಮತ್ತೆ ನೈಟ್ ಸಹ ಅಷ್ಟೇ ಬೇಗ ಆಗ್ಬಿಡುತ್ತೆ. ಹೌದು, ಅದೇ ಒಂಥರ ಡಿಫ್ರೆಂಟ್ ಆಗಿ ನೋಡಕ್ ಚೆನ್ನಾಗಿರುತ್ತೆ. ಬೆಂಗಳೂರಿಗೂ ಇಲ್ಲಿಗೂ ಅದೇ ವ್ಯತ್ಯಾಸ. ಬೆಂಗಳೂರಲ್ಲಿ ಬೆಳಿಗ್ಗೆ 7 ಗಂಟೆ ಆದ್ರೆ ಇನ್ನು ಇನ್ನೊಂದು 6 ಗಂಟೆ ತರ ಇರುತ್ತೆ. 1 hour. ರಾತ್ರಿ ನೈಟ್ ಸಹ 7 ಗಂಟೆ ಆದ್ರೆ ಇನ್ನೂ ಬೆಳಕಿರುತ್ತೆ. ಬೆಂಗಳೂರಿಗೂ 2 hours ವ್ಯತ್ಯಾಸ ಆಗುತ್ತೆ. ಕಾಜಿರಂಗದಿಂದ ಎಲಿಫೆಂಟ್ ಸಫಾರಿಗೆ 20 minutes ಗಾಡಿಯಲ್ಲಿ ಬರಬೇಕು. ಮತ್ತೆ ಎಲಿಫೆಂಟ್ ಸಫಾರಿ 20 minutes ಫಾರೆಸ್ಟ್ ಒಳಗೆ ಹೋಗ್ಬೇಕು. ಅದು ಚೆನ್ನಾಗಿರುತ್ತಂತೆ. ಈಗ ಹೋಗ್ತಾ ಇದೀವಿ ಎಲಿಫೆಂಟ್ ಮೇಲೆ ಕುತ್ಕೊಂಡಿದ್ದ ಅನುಭವ ಹೇಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಬೆಂಗಳೂರಲ್ಲಿ ಮೈಸೂರು ದುಬಾರಿನಲ್ಲೂ ಎಲಿಫೆಂಟ್ ಇದು ಇದೆ, ಸಫಾರಿ ಇದೆ, ಜೀಪ್ ಸಫಾರಿ ಇದೆ, ಫೈರ್ ಸಫಾರಿ ಇದೆ. ನಾವು ಇದೆಲ್ಲ ಮುಗಿಸ್ಕೊಂಡು ಇವತ್ತು ಬರ್ತೀವಿ. ಹೌದು, ಡ್ಯಾನ್ಸ್ ಪ್ರೋಗ್ರಾಮು ಇದೆ ನಮ್ಗೆ ರಾತ್ರಿ ನೈಟ್. ಬರ್ದು ಕ್ಲೀನ್ ಮಾತಾಡಿದ್ರೆ ಅದು ನೀಟಾಗಿ ಹಾಗೆ ಅಪ್ಲೋಡ್ ಮಾಡ್ಬೋದು. ಹಾಯ್ ಹೇಳಿ ಒಂದ್ಸಾರಿ. ಜೈ. आंटी ई पक రండి ಅವ್ರು ಎಷ್ಟು ಚೆನ್ನಾಗಿ ನಾಯಿ ಮರಿತಾರ ಕರ್ಕೊಂಡು ಹೋಗ್ತಾರೆ ನೋಡಿ. ಕೇಳಿದ್ದೀವಿ ಮಾಡ್ಸಿ
ಓಕೆ ಏನು ಹೇಳಿದ್ರು? ಬನ್ನಿ ನಾನು ಹೇಳ್ತೀನಿ ಅಂದರು. ಓಕೆ ಓಕೆ ಚೆನ್ನಾಗಿದೆ ನೋಡಿರಿ. ನಾವು ಟ್ರೈ ಮಾಡಬೇಕು, ಹೋಗ್ತು ಒಬ್ಬರನ್ನ ಕಾಯಬಾರ್ದು. ಏನ ಏನಕ್ಕೆ ಹೋದ್ರು? ಭಾಷೆನೂ ನಮಗೇನು ಅರ್ಥ ಆಗಲ್ಲ. ಲೈನ್ ಹೋಗ್ತಾ ಇದ್ದಾರೆ ಎಲ್ಲ. ಚೆನ್ನಾಗಿದೆ ಅಲ್ಲ ಸೀನ್ ಬ್ಯಾಕ್ಗ್ರೌಂಡಲ್ಲಿ. ಸೂಪರ್. ಒಳ್ಳೆ ಇದ್ರ ಥರ ಒಂದು